ಹಾಯ್ ಆಲ್, ಈ ವಿಡಿಯೋದಲ್ಲಿ ಬೆನ್ಝೋನಿಕ್ಸ್ ಜೆಲ್ ವಾಶ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಜೆಲ್ನ ಏಕೆ ಯೂಸ್ ಮಾಡ್ತಾರಂದರೆ ಟ್ರೀಟ್ಮೆಂಟ್ ಆಫ್ ಆ್ಯಕ್ನೆ ಅಂದರೆ ನಿಮ್ಮ ಫೇಸ್ ಮೇಲೆ ಬಂದಿರುವಂತಹ ಮೊಡವೆಗಳ ಚಿಕಿತ್ಸೆಗೆ ಈ ಜೆಲ್ನ ಬಳಸುತ್ತಾರೆ. ಮತ್ತು ಈ ಜೆಲ್ ನಿಮ್ಮ ಫೇಸ್ ಮೇಲೆ ಬಂದಿರುವಂತಹ ಮೊಡವೆಗಳಿಂದ ಆಗಿರುವಂತಹ ರೆಡ್ನೆಸ್, ಈಚಿಂಗ್, ಸ್ವೆಲ್ಲಿಂಗ್, ಇನ್ಫ್ಲಮೇಷನ್ನ ಕಡಿಮೆ ಮಾಡಲು ಕೂಡ ಈ ಜೆಲ್ ಸಹಾಯ ಮಾಡುತ್ತದೆ. ಮತ್ತು ಈ ಜೆಲ್ ಬೆನ್ನು, ಎದೆಯ ಭಾಗದಲ್ಲಿ ಬಂದಿರುವಂಥ ಪಿಂಪಲ್ಸ್ನು ಕೂಡ ಕಡಿಮೆ ಮಾಡಲು ಬಳಸುತ್ತಾರೆ. ಈ ಜೆಲ್ ನಿಮ್ಮ ಫೇಸ್ ಮೇಲೆ ಇರುವಂಥ ಆ್ಯಕ್ನೆ ಸ್ಕ್ಯಾರ್ಸ್ ಮತ್ತು ಅನ್ಇವನ್ ಸ್ಕಿನ್ ಟೋನ್ನ ಇಂಪ್ರೂವ್ಮೆಂಟ್ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಈ ಜೆಲ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ. ಈ ಜೆಲ್ನ ಯೂಸ್ ಮಾಡುವ ಮೊದಲು ನಿಮ್ಮ ಫೇಸ್ನ ಕ್ಲೀನ್ ಮಾಡಿ. ಅದು ಡ್ರೈ ಆದ ಮೇಲೆ ಈ ಜೆಲ್ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಡೈಲಿ 1 ಟೈಮ್ ಅಂದರೆ ನೈಟ್ ಟೈಮ್ ಮಾತ್ರ ಈ ಜೆಲ್ನ ಯೂಸ್ ಮಾಡಿ. ತಪ್ಪದೇ ಮಾರ್ನಿಂಗ್ ಟೈಮ್ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಜೆಲ್ನ ಯೂಸ್ ಮಾಡಿ. ಈ ಜೆಲ್ನ ನೀವು ನಿಮ್ಮ ಫೇಸ್ಗೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದರೆ ವೀಕ್ಲಿ 2 or 3 ಟೈಮ್ಸ್ ಮಾತ್ರ ಅಪ್ಲೈ ಮಾಡಿ. ನಿಮ್ಮ ಸ್ಕಿನ್ಗೆ ಈ ಜೆಲ್ ಅಡ್ಜಸ್ಟ್ ಆದ ಮೇಲೆ ಡೈಲಿ ಈ ಜೆಲ್ನ ಯೂಸ್ ಮಾಡಿ. ಮತ್ತು ಈ ಜೆಲ್ನ ಯೂಸ್ ಮಾಡಿದ ನಂತರ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಈ ಜೆಲ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಬೆಂಜಾಯಿಲ್ ಪೆರಾಕ್ಸೈಡ್ ಎಂಬ ಕೆರಾಟೋಲೈಟಿಕ್ ಮೆಡಿಸಿನ್ ಇದೆ. ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್. ಇದು ನಿಮ್ಮ ಫೇಸ್ ಮೇಲೆ ಇರುವಂಥ ಆ್ಯಕ್ನೆ ಸ್ಕ್ಯಾರ್ಸ್ ಮತ್ತು ಅನ್ಇವನ್ ಸ್ಕಿನ್ ಟೋನ್ನ ಇಂಪ್ರೂವ್ಮೆಂಟ್ ಮಾಡುತ್ತದೆ. ಈ ಜೆಲ್ನ ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಂಪಲ್ಸ್ ಮೇಲೆ ಅಪ್ಲೈ ಮಾಡಿದಾಗ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಮೂಲಕ ಆಮ್ಲಜನಕದ ಬಿಡುಗಡೆ ಮಾಡುತ್ತದೆ. ಇದರಿಂದ ಪಿಂಪಲ್ಸ್ ಕಡಿಮೆ ಮಾಡುತ್ತದೆ. ಈ ಜೆಲ್ನ ಸೈಡ್ ಎಫೆಕ್ಟ್ಸ್. ಈ ಜೆಲ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಬರ್ನಿಂಗ್ ಸೆನ್ಸೇಷನ್, ಡ್ರೈನೆಸ್, ರೆಡ್ನೆಸ್, ಈಚಿಂಗ್, ಇರಿಟೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಜೆಲ್ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಜೆಲ್ನ ಸೇಫ್ಟಿ ಅಡ್ವೈಸ್. ಈ ಜೆಲ್ದಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಜೆಲ್ನ ಬಳಸಬಾರದು. ಮತ್ತು ಈ ಜೆಲ್ನ ಸನ್ ಬರ್ನ್ ಮತ್ತು ಸನ್ ಡ್ಯಾಮೇಜ್ ಆಗಿದ್ದರೆ ಅಂಥ ಜಾಗದಲ್ಲಿ ಅಪ್ಲೈ ಮಾಡಬಾರದು. ಮತ್ತು ಈ ಜೆಲ್ನ ಮಾರ್ನಿಂಗ್ ಟೈಮ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡುವುದನ್ನು ಅವಾಯ್ಡ್ ಮಾಡಿ. ಡೈಲಿ ನೈಟ್ ಟೈಮ್ ಮಾತ್ರ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಹಾಗೆ ಮಾರ್ನಿಂಗ್ ಟೈಮ್ ತಪ್ಪದೇ ನಿಮ್ಮ ಫೇಸ್ಗೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಜೆಲ್ನ ಬಳಸಬಾರದು. ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಜೆಲ್ನ ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆ ಈ ಜೆಲ್ನ ಬಳಸಬಾರದು. ಈ ಜೆಲ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಹಾಗೆ ಅಫೆಕ್ಟೆಡ್ ಏರಿಯಾಗೆ ಈ ಜೆಲ್ನ ಬಳಸಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.